ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಎಲೆಕ್ಟ್ರಾನಿಕ್ ಸಿಟಿ ಹೋಗ್ತಿದ್ದೀನಿ. ಏನಕ್ಕೆ ಅಂತ ಹೇಳಿದ್ರೆ ನಿಮಗೆ ತಮ್ಮನೇಲಿ ನೋಡೇ ಗೊತ್ತಾಗಿರುತ್ತೆ. ಚಾರ್ಜಿಂಗ್ ಪೋರ್ಟ್ ವರ್ಕ್ ಆಗ್ತಿಲ್ಲ ನನ್ನ ಬೈಕ್ದು. ನಾನು ಬೈಕಿಂದ ಫೋನ್ಗೆ ಚಾರ್ಜ್ ಮಾಡಬೇಕು ಅಥವಾ Insta360ಗೆ ಚಾರ್ಜ್ ಮಾಡಬೇಕಂದ್ರೆ ಇದು ವರ್ಕ್ ಆಗ್ತಿಲ್ಲ. ಕೇಬಲ್ ಹಾಕಿ ನೋಡಿದೆ, ಚೆಕ್ ಮಾಡಿದೆ, ನಾಟ್ ವರ್ಕಿಂಗ್. ಇವಾಗ ಅದಕ್ಕೋಸ್ಕರನೇ ನಾನು ಈಗ ಪೀಣ್ಯ ಸೆಕೆಂಡ್ ಸ್ಟೇಜಿಂದ ಎಲೆಕ್ಟ್ರಾನಿಕ್ ಸಿಟಿ ಹೋಗಬೇಕು. ಎಷ್ಟು ಒಂದು 43 ಕಿಲೋಮೀಟ್ರ್ ಏನೋ ಇದೆ, ಮ್ಯಾಪಲ್ಲಿ ಚೆಕ್ ಮಾಡಿದೆ ನಾನು. ಈಗ ನೋಡಿ, ಗಾಡಿ ಡೆಲಿವರಿ ಕೊಡೋಕ್ಕಿಂತ ಮೊದಲು ಇದೆಲ್ಲ ಚೆಕ್ ಮಾಡಿರ್ತಾರೆ. ಬಟ್ ಆದರೂ ನಮಗೆ ಈ ಥರ ಆದರೆ ಏನಂತ ಅವರ ಆನ್ಸರ್ ಮಾಡಬೇಕು. ನೋಡಿ, ಈಗ ನಾನು ತೊಗೊಂಡು ಒಂದು 2 ಮಂತ್ಸ್ ಆಯಿತು ಅನಿಸುತ್ತೆ. ಫಸ್ಟ್ ಸರ್ವಿಸ್ ಕೂಡ ಕಂಪ್ಲೀಟ್ ಆಗಿದೆ. ಅದಾದಮೇಲೆ ಈ ಥರ ಪ್ರಾಬ್ಲಮ್ ಬರ್ತಿದೆ ಅಂದರೆ ಏನು ಮಾಡೋದು? ನಾನು ಇದುವರೆಗೂ ಚೆಕ್ಕೇ ಮಾಡಿಲ್ಲ ಅದನ್ನು. ಮೊನ್ನೆ ನಾನು ಚೆಕ್ ಮಾಡಬೇಕಾಗಿ ಬಂತು ಅದನ್ನು. ಏನಕ್ಕೆ ಅಂದರೆ ನನಗೆ ಫೋನ್ ಚಾರ್ಜ್ ಮಾಡಬೇಕಲ್ಲ, ಅದಕ್ಕೋಸ್ಕರ ಮಾಡಿದೆ. ಬಟ್ ಅದು ವರ್ಕ್ ಆಗ್ತಿಲ್ಲ. ಇವಾಗ ನಾನು ಇದಕ್ಕೆ ಸಪ್ರೇಟಾಗಿ ನಾನೇ ಪೇ ಮಾಡಬೇಕಂತ ಹೇಳಿದ್ರೆ ಎಂತ ಮಾಡಬೇಕು ಹೇಳಿ ನಾನು? ಇದು ನನ್ನ ಪ್ರಾಬ್ಲಮ್ ಅಲ್ಲ, ಅವ್ರದ್ದೇ ಪ್ರಾಬ್ಲಮ್ ಆಗಿರೋದು ಫಸ್ಟ್ ಸ್ಟಾರ್ಟಿಂಗಿಂದಾನೆ. ಏನಕ್ಕೆ ಅಂತ ಹೇಳಿದ್ರೆ ಗಾಡಿ ಕೊಡಬೇಕಾದ್ರೆ ಅವ್ರು ಚೆಕ್ ಮಾಡಬೇಕಲ್ವಾ ವರ್ಕ್ ಆಗ್ತಿದೆಯಾ ಇಲ್ವಾ ಅಂತ. ಈಗ ಅಲ್ಲಿ ಹೋದ್ಮೇಲೆ ನಾನೇ ಮತ್ತೆ ಎಕ್ಸ್ಟ್ರಾ ಪೇ ಮಾಡಬೇಕಾ ಇದಕ್ಕೆ? ಏನು ವಾರಂಟಿ ಗಿರಂಟಿ ಏನಾದರೂ ವರ್ಕ್ ಆಗುತ್ತಾ ಅಂತ ಗೊತ್ತಾಗುತ್ತೆ ಅದು ನನಗೆ ಇವತ್ತು. ಏನಪ್ಪ, ಇಲ್ಲೂ ಜಾಮಾಗಿ ಹೋಗಿದೆ. ಇಲ್ಲೇನೋ ಕೆಲಸ ಮಾಡ್ತಿದ್ದಾರೆ, ಅದಕ್ಕೋಸ್ಕರ ಜಾಮಾಗಿ ಹೋಗಿದೆ. ಇಲ್ಲಿ ಸುಮ್ಮನೆ ರೋಡ್ ಮಾಡೋಕ್ಕಿಂತ ಮೊದಲು ಕೆಲಸ ಮಾಡಲ್ಲ, ರೋಡ್ ಮಾಡಾದ್ಮೇಲೆ ಕಿತ್ತಾಕೊಳ್ಳೋದೆಲ್ಲ ಅದೆಲ್ಲ ಕೆಲಸ ಇವಾಗಲೇ ಗೊತ್ತಾಗುತ್ತೆ ಅವ್ರಿಗೆ. ಇಲ್ಲ, ರೋಡ್ ಮಾಡೋಕ್ಕಿಂತ ಮೊದಲು ಒಂದು ಪ್ಲ್ಯಾನ್ ಮಾಡ್ಕೊಂಡಿರಬೇಕು. ಅದಕ್ಕೋಸ್ಕರ ಇಲ್ಲಿ ಯಾವುದೂ ರೋಡ್ ಚೆನ್ನಾಗಿಲ್ಲ. ಅಲ್ಲಲ್ಲಿ ಹೊಂಡ ಬಿದ್ದುಕೊಂಡೇ ಇದೆ. ತಡಿಯೋಣ, ನಾನೊಬ್ಬ ಹೋಗ್ಬಿಡ್ತೀನಿ. ಈ ಇದರಲ್ಲಿ ಬರೋದು ನೋಡು ಅವನು, ಗೌರ್ಮೆಂಟ್ ಬಸ್ಸು. ಇವನು ಆರಾಮಾಗಿ ಹೊಡಿಯೋದು ಬಿಟ್ಕೊಂಡು ಯಾರ ಬೇರೆ ನುಗ್ಸ್ತಾವನು ಈ ರೋಡಲ್ಲೂ. ಎಲ್ಲೆಲ್ಲಿ ಸ್ಪೀಡ್ ಹೊಡಿಬೇಕು ಅಲ್ಲಲ್ಲೇ ಹೊಡಿಬೇಕು. ಸುಮ್ಮನೆ ಗಾಡಿ ಓಡತ್ತೆ ಅಂತ ಹೇಳಿ ಓಡಿಸೋದಲ್ಲ. ಎಲೆಕ್ಟ್ರಾನಿಕ್ ಸಿಟಿ 85 ಹಬ್ಬ. ಎಲೆಕ್ಟ್ರಾನಿಕ್ ಸಿಟಿ 85 ಅಂತೆ. 50 ಹೊರತ್ತೆ 90 ಏನು ಗುರು 85? ಮತ್ತೆ ಬರಬೇಕಾದ್ರೆ ಹಿಂಗೆ ಬರಬೇಕಂದ್ರೆ ಮತ್ತೆ ಅಷ್ಟೇ ಕೊಡಬೇಕಲ್ಲ. ಇಲ್ಲಿ 85 ರೂಪಾಯಿ. ಬರಬೇಕಾದ್ರೆ ಮತ್ತೆ ನೈಸ್ ರೋಡಿಗೆ ಬರಬೇಕಂದ್ರೆ ಮತ್ತೆ 85 ರೂಪಾಯಿ ಏನೋ ಅನಿಸುತ್ತೆ. ಹಿಂಗೆ ಮಾಡಿದ್ರೆ ಮುಗಿದ ಕತೆ. ಪೆಟ್ರೋಲ್ಗೆ ಅಂತಲೇ ಇಷ್ಟು ದುಡ್ಡು ತೆಗೆದಿಟ್ಕೋಬೇಕು. ಎಂತ ಮಾಡ್ತಿದ್ದೀನಿ ಅಂತಲೇ ಗೊತ್ತಾಗ್ತಿಲ್ಲ ಗೈಸ್. ಏನು ದುಡ್ಡು ಉಳಿತಾನೆ ಇಲ್ಲ. ಏನು ಮಾಡಿದ್ರು ಒಂದಲ್ಲ ಒಂದು ಖರ್ಚಿಗೆ ಹೋಗ್ತಾನೆ ಇದೆ. ನಾರ್ಮಲಾಗಿ ಕಾರ್ EMI, ಬೈಕ್ EMI, ರೂಮ್ ರೆಂಟು ಅದೆಲ್ಲ ನಾರ್ಮಲಾಗಿ ಎಲ್ಲರಿಗೂ ಇದ್ದೇ ಇರತ್ತೆ. ಜೀವನ ಪೂರ್ತಿ EMI ಕಳೀತಿದ್ದೀನಿ ಅನಿಸ್ತದೆ ನನಗಂತೂ, ಅಲ್ವಾ? ಜೀವನ ಸಿಗಾಬಿಟ್ಟೆ ಕಷ್ಟ ಆಗಿಬಿಟ್ಟಿದೆ. ಜೀವನ ಹೆಂಗೆ ಹೋಗ್ತಿದೆ, ಹೆಂಗೆ ಹೊಡಿತಿದೆ ಅಂತಲೇ ಗೊತ್ತಾಗ್ತಿಲ್ಲ. ಏನು ಮಾಡಿದ್ರು ಎದ್ದೇಳೋಕ್ಕೆ ಬಿಡ್ತಿಲ್ಲ. ಸರಿಯಾಗಿ ಹೊಡೆದು ಅಲ್ಲೇ ಕೂಡಿಸ್ತಿದೆ ನನಗೆ. ಏನು ಮಾಡೋದಂತನೂ ಗೊತ್ತಾಗ್ತಿಲ್ಲ. ಬಟ್ ಎಲ್ಲ ಥರನೂ ಟ್ರೈ ಮಾಡಬೇಕಲ್ವಾ? ಯಾವುದ್ರಲ್ಲಾದರೂ ಒಂದ್ರಲ್ಲಿ ಎತ್ಬಿಡುತ್ತೆ ನನ್ನ ಅಂತ ಒಂದು ಭರವಸೆ ಇದೆ. ಅದರಲ್ಲೇ ಜೀವನ ಮುಂದೆ ಹೋಗ್ತಿದೆ. ಈಗ ಒಂದು ರೆಗ್ಯುಲರ್ ಆಗಿ ವರ್ಕ್ ಇದೆ ನನಗೆ, ಅದರಲ್ಲೊಂದು ಆರಾಮಾಗಿದ್ದೀನಿ. ಅದೊಂದು ಏನು ಟೆನ್ಷನ್ ಇಲ್ಲ. ಅದು ಬಿಟ್ಟರೆ ಕತೆ ಮುಗೀತು ನಂದು ಅಷ್ಟೇ. ನಾನು ಮಾಡ್ತಿದ್ದೀನಿ, ಅದು ಟೈಮ್ ಹಂಗಿದೆಯೋ ಏನಾಗ್ತಿದೆ ಅಂತ ನನಗೆ ಗೊತ್ತಾಗ್ತಿಲ್ಲ. ಒಂದೂ ಸ್ವಲ್ಪ ಆಚೆ ಈಚೆ ಹೋಗ್ತಿಲ್ಲ, ವ್ಯೂಸು ಜಾಸ್ತಿ ಆಗ್ತಿಲ್ಲ. ಎಷ್ಟು ಒದ್ದಾಡಬೇಕು ಅಂತ ಯೂಟ್ಯೂಬಿಗೆ ಬಂದಮೇಲೆ ಗೊತ್ತಾಗಬೇಕು. ಎಡಿಟ್ ಮಾಡೋಕ್ಕೆಲ್ಲ ಹರ್ಕೋಬೇಕಷ್ಟೆ.
ಎಡಿಟ್ ಮಾಡೋದೆಲ್ಲ ಈಸಿ ಅಲ್ಲ ಗುರು, ಸುಮ್ಮನೆ ಒದ್ದಾಡಬೇಕು. ವೀಡಿಯೋ ಹಿಂಗೆ ಮಾಡ್ಕೊಂಡು ಹೋಗ್ಬಿಡ್ತೀನಿ ಮಾತಾಡ್ಕೊಂಡು. ಬಟ್ ಎಡಿಟ್ ಮಾಡಿ ನಿಂಗೆ ಒಳ್ಳೆ ಕ್ಲಾರಿಟಿ ಕೊಡಬೇಕು, ವಾಯ್ಸ್ ಕ್ಲಾರಿಟಿ ಕೊಡಬೇಕು ಅಂದರೆ ಈಸಿನೇ ಅಲ್ಲ. ನಿನ್ಗೆ ಸ್ವಲ್ಪ ಆದರೂ ಏನಾದರೂ ಮಾತಾಡೋಕ್ಕೆ ಅಂತ ಏನಾದರೂ ಗೊತ್ತಿರಬೇಕು, ಇಲ್ಲಾಂದರೆ ಏನು ಮಾತಾಡ್ತೀಯ. ಎಲೆಕ್ಟ್ರಾನಿಕ್ಸ್ ರೀ, ಬನ್ನೇರುಘಟ್ಟ ಎಕ್ಸ್ಪ್ರೆಸ್ ವೇ ಮೈಸೂರು ಅಂತೆ, ಎಕ್ಸ್ಪ್ರೆಸ್ ವೇ ಅಂತ ಇಟ್ಕೊಂಡವ್ರೆ, 80 ಸ್ಪೀಡ್ ಲಿಮಿಟ್ ಇಟ್ಟವ್ರೆ. ಏನೋ ಹೇಳ್ತೀರ ಇದಕ್ಕೆ? ನಾನು ನೋಡಿ ಇಲ್ಲಿ ಕಾಣಿಸ್ತಿದೆ ಸ್ಪೀಡ್ ಲಿಮಿಟ್ 80 ಅಂತ ತೋರಿಸ್ತಿದೆ, 68 67 ಓಡಿಸ್ತಿದ್ದೀನಿ. ಚಾರ್ಜಿಂಗ್ ಪೋರ್ಟ್ಗೆ ಅಂತ ಬಂದ್ಕೊಂಡು ಈಗ ಮತ್ತೆ 1000 ರೂಪೀಸ್ ಫೈನ್ ಗೀನ್ ಹಾಕಿದ್ರೆ ಸರಿ ಇಕ್ಕಿಸ್ಕೊಂಡಂಗೆ ಆಗುತ್ತೆ ಬಂದು, ಅಲ್ವಾ? ಪಾಪ ಡ್ರೈವರ್ಸ್ದೆಲ್ಲ ಜೀವನ ಎಷ್ಟು ಕಷ್ಟ ಅಲ್ವಾ. ನಾವೀಗೆಲ್ಲಾದರೂ ನಾರ್ಮಲ್ ಆಗಿ ಎಲ್ಲ ಸುತ್ತಾಡಕ್ಕೆ ಹೋಗ್ಬೇಕಂದ್ರೆ 1 ಅವರು ಹೋಗ್ಬಿಟ್ರೆ, ಇಲ್ಲಾಂದರೆ 1 ನೈಟು ಡ್ರೈವಿಂಗ್ ಮಾಡಿದ್ರೆ ಸುಸ್ತಾಗ್ಬಿಡ್ತು ಗುರು, ಆಗ್ತಿಲ್ಲ ಅಂತ ಹೇಳ್ಕೊಂಡು ನಾವು ರೆಸ್ಟ್ ಮಾಡಿಬಿಡ್ತೀವಿ. ಬಟ್ ಡ್ರೈವರ್ಸ್ಗಳ ಜೀವನ ಹಂಗಲ್ವೇ ಅಲ್ವಾ? ಅವ್ರವ್ರ ಕಷ್ಟ ಅವ್ರವ್ರಿಗೆ ಗೊತ್ತು. ನಾನು ಅವ್ರಿಗೆ ಕಾಲ್ ಮಾಡಿ ಕೇಳಿಕೊಂಡೆ, ಇವಾಗ ಬರ್ತಿದ್ದೀನಿ ಇಲ್ಲಿಂದ ಹೊರಡ್ತಿದ್ದೀನಿ ಅಂತ, ಎಷ್ಟೊತ್ತಾಗ್ಬೋದು ಅಂದಾಜು ಅಂತ ಕೇಳಿದೆ. ಅವ್ರು ಹೇಳಿದ್ರು ಇವಾಗ ಕೊಟ್ಟರೆ ಈವ್ನಿಂಗ್ ಆಗಿಬಿಡತ್ತೆ ಅಣ್ಣ, ಇಂಡಿಕೇಟ್ರ್ ಹಾಕೋಣ, ಈಗ ಆಗ್ತೀಯಲ್ಲ ಅಣ್ಣ ಆಚೆ ಹೋಗ್ಬೇಕಾದ್ರೆ. ಈ ಥರ ಲೈನ್ಸ್ ಇರುತ್ತಲ್ಲ ಅದರೆಲ್ಲ ಪಾಸ್ ಮಾಡಬಾರ್ದಂತೆ, ಕ್ಯಾಮ್ರದಲ್ಲಿ ನೋಡಿ ಫೈನ್ ಹಾಕ್ತಾರಂತೆ. ಎಲ್ಲೋ ಕೇಳಿದ್ದೀನಿ, ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡಿದ್ದೀನಿ. ಓ ಅಣ್ಣ ನೋಡು, ನಂಬರ್ ಪ್ಲೇಟು ಬೆಂಡ್ ಮಾಡೋ ಥರ ಇಟ್ಕೊಂಡವ್ರೆ. R15 ಒಂಥರ ಸಖತ್ತಾಗಿದೆ ಆಯಿತಾ. R15 ನನ್ನ ಹತ್ರ ವರ್ಷನ್ 2 ಇತ್ತು ಅವಾಗ, ಈಗಲ್ಲ, ಕಾಲೇಜ್ ಟೈಮಲ್ಲಿ. ವೈಟ್ ಆ್ಯಂಡ್ ರೆಡ್, ರೆಡ್ ಆ್ಯಂಡ್ ವೈಟ್. ಕ್ಯಾರೆ ಎಲ್ಲ ನುಗ್ಗುತ್ತಿದ್ದಾರೆ. ಇನ್ನು 1.2 ಕಿಲೋಮೀಟರ್ಸ್ ಇದೆ. ಇಲ್ಲೇ ಇದೆ ನೋಡಿ ಶೋರೂಮ್. ಇಷ್ಟು ದೂರ ಬರಬೇಕಾಯ್ತಾ ನಾನು ಅಲ್ಲಿಂದ ಬರಬೇಕಂದ್ರೆ ಸರ್ವಿಸ್ಗೆ. ನೋಡಿ ಸರ್, ಅದು ಚಾರ್ಜಿಂಗ್ ಕೇಬಲ್ ಇದೆಯಲ್ಲ, ಅಲ್ಲಿ ಪೋರ್ಟ್ ಇದೆಯಲ್ಲ, ಇಲ್ಲಿ ಚಾರ್ಜಿಂಗ್ ಪೋರ್ಟ್ ಹಾಂ, ಅದು ವರ್ಕೇ ಆಗ್ತಿಲ್ಲ. ನಿನ್ನೆ ಕಾಲ್ ಮಾಡಿದ್ದೀರಾ? ಹಾಂ, ನಿನ್ನೆ ಕಾಲ್ ಮಾಡಿದ್ದೆ. ನಿನ್ನೆ ಅಲ್ಲ, ಮೊನ್ನೆ ಮಾಡಿದ್ದೆ. ನನಗೆ ಆಫೀಸ್ ಇತ್ತು, ಅದಕ್ಕೆ ಬರೋಕ್ಕೆ. ಹಾಂ ತಂದಿದ್ದೀನಿ. ಲಾಸ್ಟ್ ಟೈಮ್ ನೀವು ನಂಬರ್ ಕೊಟ್ಟಿದ್ರಲ್ಲ, ವಾಸು ತಾನೆ? ಹಾಂ, ಏನೋ ಇದ್ರೆ ಕಾಲ್ ಮಾಡಿ. ನಾ ಅದೇ ನಂಬರ್ಗೆ ಮಾಡಿದ್ದೆ ಅದನ್ನು. ಎಷ್ಟೊತ್ತಾಗ್ಬೋದು ಸರ್? ಎಷ್ಟೊತ್ತಾಗ್ಬೋದು? ಹಾಂ ಹಾಂ, ಇಲ್ಲ ವೆಯ್ಟ್ ಮಾಡ್ತಿರ್ತೀನಿ. ಹಾಂ, ಥ್ಯಾಂಕ್ ಯು ಸರ್. ಚೆಕ್ ಮಾಡಿ ಹೇಳ್ತೀನಿ ಅಂತ ಹೇಳಿದ್ರು, ಎಷ್ಟೊತ್ತಾಗತ್ತೆ ಅಂತ. ಒಳಗಡೆ ವೆಯ್ಟ್ ಮಾಡಿ ಅಂತ ಹೇಳಿದ್ರು. ಇವ್ರು ವಾಸು ಇದ್ದಾರೆ, ಅವ್ರು ತುಂಬ ಒಳ್ಳೆಯವರು ಪಾಪ. ಸ್ಟಾರ್ಟ್ ಮಾಡಿ ಇವಾಗ ಪೇ ಮಾಡಬೇಕು, ಏನಿಲ್ಲ. ವಾರಂಟಿ ಇದ್ರೆ ಏನು ಪೇ ಚೆಕ್ ಮಾಡಿ, ಬೈಕ್ ಚೆಕ್ ಮಾಡ್ಕೊಳ್ಳಿ, ಅದಾದರೆ ಇಮಿಡಿಯೇಟ್ ಆಗಿ ಕಾಲ್ ಮಾಡಿ. ಟೋಲ್ ಹತ್ರ ತೊಗೊಂಡೆ. ಎಷ್ಟು 85 ರೂಪೀಸ್ ಪೇ ಮಾಡಿದೆ ಹಂಗೇನೆ ನಾರ್ಮಲಾಗಿ. ಚಾರ್ಜಿಂಗ್ ಪೋರ್ಟು ಇದೇನೋ ಪ್ರಾಬ್ಲಮ್ ಆಗಿತ್ತಂತ ಇಲ್ಲೇನೋ, ಅದಕ್ಕೋಸ್ಕರ ರಿಪ್ಲೇಸ್ ಮಾಡಿದ್ದಾರೆ. ಇವಾಗ ಒಂದು ಹೊಸದು ಹಾಕಿದ್ದಾರೆ, ಅದಕ್ಕೆ ಇವಾಗ ವರ್ಕ್ ಆಗ್ತಿದೆ. ಏನು ಬಿಲ್ ಎಷ್ಟು 404 ಏನೋ ಇತ್ತಂತ ಅಷ್ಟೇ ಅಂತ. ಅದು ಅವರು ವಾರಂಟಿ ಕ್ಲೈಮ್ ಮಾಡಿದಾರಲ್ಲ, ಅದಕ್ಕೋಸ್ಕರ ನಾನು ಅದನ್ನು ಪೇ ಮಾಡಬೇಕಾಗಿಲ್ಲ ಅಂತ ಹೇಳಿದ್ರು. ಓಕೆ, ಇವಾಗಂತೂ ಕರೆಕ್ಟ್ ಆಯ್ತಲ್ಲ ನನಗೆ, ಅದೇ ಖುಷಿ ಅಷ್ಟೇ. ಮೇನ್ ಅಂದರೆ ಇಷ್ಟೇ ಸ್ಪೀಡಲ್ಲಿ ಹೋಗ್ತಾ ಇರಬೇಕಷ್ಟೇ. ಊಟ ಬೇರೆ ಮಾಡಿಲ್ಲ, ಸಕ್ಕದಾಗ ಹಸು ಆಗ್ತಿದೆ. ಮನೆ ಹತ್ರ ಹೋಗೇ ಊಟ ಮಾಡ್ತೀನಿ ಅಲ್ಲೆಲ್ಲಾದರೂ. ಟೈಮ್ ಬೇರೆ 3:25 ಆಗಿದೆ. ಪ್ರವೀಣ್ ಅಂತ ಒಬ್ರು ಇದ್ದಾರೆ, ಪ್ರವೀಣ ಕಿರಣ್ ಏನೋ ಅಂದರು. ಅವರು ತುಂಬ ಚೆನ್ನಾಗಿ ಮಾತಾಡಿದ್ರು. ನಾನು 11:30 ಹಿಂಗೆ ಶೋರೂಮ್ಗೆ ರೀಚ್ ಆಗಿದ್ದೆ, ಡ್ರೈಮ್ ಶೋರೂಮ್ಗೆ. ಅಲ್ಲಿ ಹೋದ ನಂತರ ಕೊಟ್ಟ ನಂತರ ನಾನು ಹಿಂಗೆ ವರ್ಕ್ ಆಗ್ತಿಲ್ಲ ಅಂತ ಹೇಳಿದ್ಮೇಲೆ
ಅವರು ಗಾಡಿ ತೊಗೊಂಡ್ರು, ಒಳಗಡೆ ತೊಗೊಂಡು ಹೋದರು. ಅದಾದ ನಂತರ ಸ್ವಲ್ಪ ಚೆಕ್ ಮಾಡಿದ್ರು, ಇದೆಲ್ಲ ಓಪನ್ ಮಾಡಿಟ್ಟು ಸೀಟು ಟ್ಯಾಂಕ್ ಎಲ್ಲ ಓಪನ್ ಮಾಡಿ ಒಳಗಡೆಯಿಂದ ಚೆಕ್ ಮಾಡ್ತಾ ಹೋದರು. ಅದಾದ ನಂತರ ಅವರು ಒಳಗಡೆ ಏನೋ ಪ್ರಾಬ್ಲಮ್ ಇದೆ ಅಂದ್ಕೊಂಡಿದ್ರಂತೆ. ಅದಾದಮೇಲೆ ಅವ್ರಿಗೆ ಗೊತ್ತಾಯಿತು ಇಲ್ಲೇ ಪ್ರಾಬ್ಲಮ್ ಇರೋದು, ಅದು ವರ್ಕ್ ಆಗ್ತಿಲ್ಲ ಅಂತ. ಅದನ್ನು ರಿಮೂವ್ ಮಾಡಿ ಇವಾಗ ಇನ್ನೊಂದು ಹೊಸದನ್ನು ಹಾಕಿದ್ದಾರೆ. ಇವಾಗ ಹೊಸದು ಹಾಕಿಟ್ಟು ಎಷ್ಟು ಅದಕ್ಕೆ ಪ್ರೈಸ್ ಏನೋ 400 ರುಪೀಸಾ 404 ರುಪೀಸ್ ಏನೋ ಇತ್ತಂತೆ. ಅದನ್ನು ವಾರಂಟಿ ಕ್ಲೈಮ್ ಮಾಡಿದ್ದಾರೆ. ಅದಕ್ಕೋಸ್ಕರ ಆ ಅಮೌಂಟನ್ನ ನಾನು ಪೇ ಮಾಡಬೇಕಾಗಿಲ್ಲ ಅಂತ ಹೇಳಿದ್ರು. ಅದಾದ ನಂತರ ನನಗೆ ಸಾಫ್ಟ್ವೇರ್ ಅಪ್ಡೇಟ್ ಮಾಡಿಕೊಟ್ಟಿದ್ದೀನಿ ಅಂತ ಹೇಳಿದ್ರು. ಅದಾದ ನಂತರ ಇವಾಗ ಹಾಕಿ ಚೆಕ್ ಮಾಡಿ ನೋಡಿದ್ದೀನಿ ನಾನು, ವರ್ಕ್ ಆಗ್ತಿದೆ ಚಾರ್ಜಿಂಗು. ಇವಾಗ ನನಗೆ ಮೇನ್ ಬೇಕಾಗಿರೋದು ಇದೇ ಆಗಿತ್ತು, ರೆಡಿ ಆದರೆ ಸಾಕಿತ್ತು ಬೇಗ ಅಂತ. ಅವರು 3 o'clock ಅಂತ ಹೇಳಿದರು. ಕರೆಕ್ಟ್ ಟೈಮ್ಗೆ ಮಾಡಿಕೊಟ್ಟಿದ್ದಾರೆ. ವಾಸು ಮತ್ತು ಪ್ರವೀಣ್ ಮೇ ಬಿ ಕಿರಣ್ ಅನ್ಸುತ್ತೆ. ಈ ವೈಟ್ ಪಟ್ಟಿ ಇದೆಯಲ್ಲ ಅದ್ರ ಮೇಲೆ ಮಾತ್ರ ಓಡಿಸ್ಬೇಡಿ ಆಯಿತಾ, ಒಳ್ಳೆ ಸರ್ರಿ ಎಳ್ದು ಬಿಸಾಕತ್ತೆ ಒಂದು ಸೈಡ್ಗೆ. ಒಂದ್ಸಲ ಎಕ್ಸ್ಪೀರಿಯನ್ಸ್ ಆಗಿತ್ತು, ಅದಕ್ಕೋಸ್ಕರನೇ ಹೇಳ್ತಿದ್ದೀನಿ ನಿಮಗೂ. 80 ಹೋಗ್ಬೇಡ ಸ್ಪೀಡು. ನೋಡಿ ಗಾಯ್ಸ್ ಇಲ್ಲ ಹಿಂಗಿದೆ, ಅಷ್ಟೇ ಬೆಟ್ಟ ಕೊರ್ದು ರೋಡ್ ಮಾಡಿದ್ದಾರೆ ಅನ್ಸುತ್ತೆ. ಇದೆಲ್ಲ 85 ರುಪೀಸ್ ಕೊಟ್ಟಿದ್ದಕ್ಕೂ ರಫ್ ಅಂತ ಬರೋಕ್ಕಾಗತ್ತೆ. ಇಲ್ಲ ಅಂತ ನೈಸ್ ರೋಡ್ ಬಿಟ್ಟು ಬಂದರೆ ಎಷ್ಟು 54 ಏನೋ ಆಗುತ್ತೆ ಅನಿಸಿದೆ ನನಗೆ ಕಿಲೋಮೀಟರು. ಮತ್ತು ಟೈಮು ಜಾಸ್ತಿ ತೊಗೊಳ್ತೇವೆ, ಒಂದು 2 hours ತೊಗೋಬೋದು ನೈಸ್ ರೋಡ್ ಬಿಟ್ಟು ಬಂದರೆ. ಯಾವ ನಂಗೆ ಮಾಡ್ಕೊಂಡು ಬರ್ತಾನೆ ಅದರಲ್ಲೂ. ಈಗಂತೂ ಇನ್ನೊಂದು ಸ್ವಲ್ಪ ಹೊತ್ತಾದರೆ ಆಫೀಸೆಲ್ಲ ಬಿಡೋ ಟೈಮು ಹಿಡಿದು ಜಾಮ್ ಹಾಕ್ಕೊಂಡಿರುತ್ತೆ ಎಲ್ಲ ಕಡೆ. ನೋಡಿ ಗಾಯ್ಸ್ ಇಲ್ಲಿಂದ ಹಿಂಗೆ ಕಾಣಿಸುತ್ತೆ, ಸೂಪರ್ ಆಗಿದಲ್ವ. ಇಲ್ಲೂ ಗದ್ದೆ ಎಲ್ಲ ಇದೆ ಅಂತ ಆಯಿತು. ಬೆಂಗಳೂರಲ್ಲೂ ಖಾಲಿ ಜಾಗನೂ ಸ್ವಲ್ಪ ಇದೆ. ಇದು ನಾನೀಗ Insta360ಗೆ ಚಾರ್ಜ್ ಹಾಕ್ಬೇಕಂತ ಹೇಳಿದ್ರೆ ನಾನು ಡೈರೆಕ್ಟಾಗಿ ಇಲ್ಲಿಂದ ಈ ಕೇಬಲ್ ಇದೆಯಲ್ಲ, ಚಾರ್ಜಿಂಗ್ ಕೇಬಲ್, ಈ ಕೇಬಲ್ ತೊಗೊಳ್ಳೋದು, ಇಲ್ಲಿ ಕೆಳಗಡೆ ಹಾಕ್ಬಿಡೋದು. ಅಡಾಪ್ಟರ್ ಇದೆಯಲ್ವ, ಅಡಾಪ್ಟರ್ಗೆ ಒಂದು ಮೈಕ್ಗೆ ಅಂತ ಕೊಟ್ಟಿದ್ದಾನೆ, ಒಂದು ಚಾರ್ಜಿಂಗ್ಗೆ ಅಂತ ಕೊಟ್ಟಿದ್ದಾನೆ, ಅಲ್ಲಿ ಹಾಕೋದು. ನಿಮಗೆ ಅಡಾಪ್ಟರ್ ಹೆಂಗಿದೆ ಅಂತ ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ನಂದು ಪ್ರೀವಿಯಸ್ ವ್ಲಾಗಲ್ಲಿ ಎಂತ ಮೊಟೋ ವ್ಲಾಗ್ ಸೆಟಪ್ ಅಂತ ಹೇಳಿದೆ, ಅದರಲ್ಲಿ ತೋರಿಸಿದ್ದೀನಿ ನೋಡಿ ಅಡಾಪ್ಟರ್ನ. ಆ ವಿಡಿಯೋ ನೀವು ನೋಡ್ಕೋಬೋದು, ನೋಡಿದ್ರೆ ಗೊತ್ತಾಗತ್ತೆ. ನಾನು ಹ್ಯಾಂಡ್ ಗ್ಲೌಸ್ ತೊಗೋಬೇಕಂತಿದ್ನಲ್ವಾ, ಅಲ್ಲಿ ಖಾಲಿ ಕೂತ್ಕೊಂಡಿದ್ದಲ್ವ, ಅವಾಗ ಯೋಚನೆ ಮಾಡ್ತಿದ್ದೆ. ಅಲ್ಲೆಲ್ಲ ಹ್ಯಾಂಡ್ ಗ್ಲೌಸ್ ಇತ್ತು, ನೋಡ್ಕೊಬರೋಣ ಅಂತ ಎದ್ದು ನೋಡೋಕೆ ನೋಡಿದೆ ಅಲ್ಲಿ ಪ್ರೈಸ್ ಇರಲಿಲ್ಲ ಎಷ್ಟು ಅಂತ. ಅದಕ್ಕೆ ಅಲ್ಲಿ ಒಬ್ಬರು ಯೋಗೇಶ್ ಅಂತ ಇದ್ದರು, ಅಲ್ಲಿ ಕರೆದು ಕೇಳಿದೆ ಎಷ್ಟು ಇದು ಹ್ಯಾಂಡ್ ಗ್ಲೌಸ್ ಅಂತ. ಅವ್ರು ಕೇಳಿದ್ರೆ ಅವ್ರು ಹೇಳಿದ್ರು ಪ್ರೈಸ್ ಸ್ಟಾರ್ಟ್ ಆಗೋದೇ 9000 ಇನ್ನಂತೆ ಹ್ಯಾಂಡ್ ಗ್ಲೌಸು, ಟ್ರಯಂಫ್ ಅವ್ರದ್ದು. ಹಬ್ಬ ಅನಿಸ್ತು ನನಗೆ, ಅಷ್ಟೆಲ್ಲ ಕೊಟ್ಟು ಅದು ನಮ್ಮ ಪರಿಸ್ಥಿತಿಗೆ, ಇವಾಗಿನ ಸಿಚುವೇಶನ್ಗೆ ಸಾಯೋದೆ ಅಷ್ಟೆಲ್ಲ ಕೊಟ್ಬಿಟ್ರೆ. ಹ್ಯಾಂಡ್ ಗ್ಲೌಸ್ಗೆ 9000 ಅಂದರೆ ಎಷ್ಟು ಹೆಂಗಿರ್ಬೋದು ಮತ್ತು ಒಳ್ಳೆ ಸೇಫ್ಟಿ ಇರ್ಬೋದು ಅನ್ಸುತ್ತೆ. ಅದಕ್ಕೋಸ್ಕರನೇ ಅಷ್ಟು ಪ್ರೈಸ್ ಆಗಿರ್ಬೋದು, ಮತ್ತು ಬ್ರ್ಯಾಂಡ್ ಮೇಲೆ ಹೋಗುತ್ತೆ ಅನ್ಸುತ್ತೆ, ಅದಕ್ಕೋಸ್ಕರನೂ ಆಗಿರ್ಬೋದು. ಓಕೆ, ನಮ್ಮ ಮಾಗಡಿ ರೋಡು ಈ ಕಡೆ ಲೆಫ್ಟ್ ತೊಗೋಬೇಕಂತ ತೋರಿಸ್ತಿದೆ, ಮ್ಯಾಪಲ್ಲಿ ಕೂಡ ತೋರಿಸ್ತಿದೆ. ಹೋಗೋಣ ಈಗ ಲೆಫ್ಟಿಗೆ. ಇಲ್ಲೇನೋ ಸಡನ್ನಾಗಿ ಚಿಕ್ಕದು ಕರ್ವ್ ಅಂತ ಹೇಳ್ಕೊಂಡು ರೌಮ್ ಅಂತ ಬಂದ ಅಂದರೆ ಇಲ್ಲಿ ಹಾಕೋಬಿಡೋದು ಅಷ್ಟೇ, ಫುಲ್ ಕರ್ವಿಂಗ್ ಇದು. ನೀವು ಫಸ್ಟ್ ಟೈಮ್ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿಬಿಡಿ. ಮತ್ತು ಆಯಿತು ಗಾಯ್ಸ್, ಅಷ್ಟೇ. ಇವತ್ತಿನ ವ್ಲಾಗಲ್ಲಿ ಇಷ್ಟೇ ಇರೋದು. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಬಾಯ್, ಟೇಕ್ ಕೇರ್.